ಮೂತ್ರ ಥೆರಪಿ ಅನ್ನೋಂಥದ್ದು ಏನಿದೆಯೋ ಇದ್ರ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡ್ತಾನೆ ಇದ್ವಿ. ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ ಇಷ್ಟುವರೆಗೂ. ಇವತ್ತು ಪ್ರಿವೆನ್ಷನ್ ಅಂತಂದ್ರೆ ತಡೆಗಟ್ಟು ಮಾಡೋದು, ಮತ್ತೆ ಅದನ್ನ ಯಾವುದೇ ವ್ಯಾಧಿಯನ್ನು ತಡೆಗಟ್ಟು ಮಾಡೋದಾಗ್ಲಿ, ಮತ್ತೆ ಅದನ್ನ ಮೂಲಭೂತದಿಂದ ಮೂಲ ಅಂದ್ರೆ ಬುಡಿಮೆದಿಂದ ನಾವು ಅದನ್ನು ತೊಲಗಿಸೋದಾಗ್ಲಿ, ಎರಡು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು ನಮಗೆಲ್ಲ ತಿಳಿದುವಂಥ ವಿಷಯ ಅದು. ಆದರೆ ಈ ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಅಂತಾನೆ ಒಂದು ವರ್ಡ್ ನಾವೇನು ಅರ್ಥ ಮಾಡ್ಕೊಂಡ್ರೆ ಯಾವಾಗಲೂ ಏನ್ ಥಿಂಕ್ ಮಾಡ್ತೀವಿ, ಒಂದು ವ್ಯಾಧಿ ಬರಕ್ ಮುಂಚೆನೆ ಏನಾದ್ರು ಮಾಡ್ಕೊಳೋಣ, ಅದನ್ನು ಬರಬಾರ್ದು ಅಂತ ಅನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ನಾವು ಏನ್ ಥಿಂಕ್ ಮಾಡ್ತೀವೋ ಅದೇ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾವಾಗ ನೀವು ಪ್ರಿವೆನ್ಷನ್ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತಿರೋ, ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೀರೋ, ಆ ವ್ಯಾಧಿ ಬಂದೇ ಬರ್ತದೆ ನಿಮಗೆ. ಪ್ರಿವೆನ್ಷನ್ ಪ್ರಿವೆನ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೇನೋ ಮದ್ದು ತಗೊಂಡದು, ಮತ್ತೆ ಆ ಮದ್ದು ಅದು ಕೆಲಸ ಮಾಡತ್ತೋ ಇಲ್ಲ ಅದು ಬೇರೆ ವಿಷಯ. ಬಟ್ ನೀವು ಪ್ರಿವೆನ್ಷನ್ಗೋಸ್ಕರ ನಾವು ತಗೊಂತಾ ಇರೋಂಥ ನಿಮ್ಮ ಮನಸ್ಸಲ್ಲಿ ಯಾವಾಗ ಉತ್ಪನ್ನ ಆಗುತ್ತೋ ಆ ಯೋಚನೆ, ಅದರಿಂದ ಆ ರೋಗ ಬಂದೇ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಪ್ರಿವೆನ್ಷನ್ ಅಂತ ಹೋಗಿ ನೀವೇನು ಮಾಡಕ್ ಹೋಗ್ಬಿಡಿ, ನಂಬರ್ ಒನ್. ಓಕೆ, ಅದು ತಪ್ಪಾಗತ್ತೆ. ಇನ್ನೊಂದು ಪ್ರಿವೆನ್ಷನ್ ಅಂತ ಹೇಳ್ಬಿಟ್ಟು ಏನು ನೀವು ಮದ್ದು ತಗೊಂತಾ ಇರ್ತೀರೋ, ಅದು ವ್ಯಾಧಿ ಬರಕ್ ಮುಂಚೆ ತಗೊಂತಾ ಇರ್ತೀರಲ್ಲ, ಅದು ಹಾಗೆ ತಗೊಂಡು 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 ಬಾಡಿ ಏನಾಗುತ್ತೆ ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂತೆ. ಅಂದ್ರೆ ನಿಜವಾದ ಆ ವ್ಯಾಧಿ ಬರುವಾಗ ನೀವು ಅದು ಹಾಕೊಂಡ್ರೆ ಅದು ಉಪಯೋಗ ಆಗಲ್ಲ, ವರ್ಕೇ ಆಗಲ್ಲ. ಅಂತ ಬಾಡಿ ರೆಸಿಸ್ಟೆನ್ಸು ಬಂದೇ ಬರ್ತದೆ. ಅದಕ್ಕೋಸ್ಕರ ಈ ಪ್ರಿವೆನ್ಷನ್ ಅಂತ ಇದೆಯಲ್ಲ, ಆ ಪ್ರಿವೆನ್ಷನ್ ಅದು ಬೇಕಾಗಿಲ್ಲ. ಪ್ರಿವೆನ್ಷನ್ ಅಂತದ್ದು ಯಾವ ರೀತಿಯಲ್ಲಿ ಮಾಡ್ಕೋಬೇಕಂದ್ರೆ, ಉತ್ತಮವಾದ ವಿಧಾನ, ಒಳ್ಳೆ ಆಹಾರ. ಆ ಆಹಾರದಲ್ಲಿ ಎಲ್ಲ ಲವಣಗಳಿರಲಿ, ಎಲ್ಲ ವಿಟಮಿನ್ಸ್ ಇರಲಿ, ಎಲ್ಲ ಒಂಥರ ನಮ್ಗೆ ಏನೇನು ಬೇಕೋ ಸಮಪಾಲಲ್ಲಿ ತಗೊಳ್ಳಿ. ಕಾರ್ಬೋಹೈಡ್ರೇಟ್ ಹೆಚ್ಚು ತಗೋಬಾರ್ದು, ಆದಷ್ಟು ಹೆಚ್ಚು ಪ್ರೋಟೀನ್ ತಗೊಳ್ಳೋದಾಗ್ಲಿ, ಹೆಚ್ಚು ಫ್ಯಾಟ್ ತಗೊಳ್ಳೋದಾಗ್ಲಿ, ಕೊಬ್ಬು ಫ್ಯಾಟ್ ಅಂಶ ಇಂಥವೆಲ್ಲ ಒಳ್ಳೆ ಕೊಬ್ಬು. ಈಗ ಉದಾಹರಣೆಗೆ ಏಟು ತುಪ್ಪ ಮತ್ತೆ ಕೊಬ್ಬಿರೆಣ್ಣೆ, ಇವೆಲ್ಲ ಒಳ್ಳೆ ಒಳ್ಳೆ ಫ್ಯಾಟ್, ಗುಡ್ ಫ್ಯಾಟ್ ಅದು. ಸೊ ಇಂಥವೆಲ್ಲ ತಗೊಂತ ಅದರಿಂದ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿ. ಆಮೇಲೆ ಪ್ರೋಟೀನ್ಗಳು, ಎಲ್ಲ ಬೆಳೆಕಾಳುಗಳು, ಎಲ್ಲ ಬೀಜಗಳು, ಅದರ ನೆನೆಸ್ಕೊಂಡು ಇಲ್ಲಾಂದ್ರೆ ಅದನ್ನು ಬಯಸ್ಕೊಂಡು ಯಾವ ರೀತಿಯಲ್ಲಿ ನೀವು ತಿಂತೀರೋ, ಓಕೆ, ಒಂದು ಸಲಾಡ್ ಮಾಡಿಕೊಂಡು ಅನೇಕ ತರಕಾರಿಗಳು ಹಸಿಯಾಗಿ ಹಾಗೆ ಅಂದ್ರೆ ತಾಜಾ ತಾಜಾ ತರಕಾರಿಗಳು ಅದನ್ನು ಸ್ವೀಕಾರ ಮಾಡುವಾಗ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಮತುಲ್ಯವಾಗಿ ಎಲ್ಲ ಅಂಶಗಳು ಪೋಷಕಾಂಶ ಸಿಗುವಾಗ ಅದೇ ಪ್ರಿವೆನ್ಷನ್. ಮತ್ತೆ ಪ್ರಿವೆನ್ಷನ್ ಇಲ್ಲಿಂದ ಮಾಡ್ಬೇಕು ನಾವು. ಯಾಕೆ ಮಾಡ್ಬೇಕು? ಯಾವ ಪ್ರಿವೆನ್ಷನ್ ಮಾಡೋದು ಬೇಕಾಗಿಲ್ಲ. ನೀವು ತಿನ್ನುವಂತ ಆಹಾರ ಪೋಷಕಾಂಶಗಳಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಪ್ರಿವೆನ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ಪ್ರಿವೆನ್ಷನ್ಗೆ ಯಾವ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬಿಡಿ. ನ್ಯಾಚುರಲ್ ಟ್ಯಾಬ್ಲೆಟ್ ಅಂತಾರೆ, ಹೋಮಿಯೋ ಅಂತಾರೆ, ಇದಂತ ಯಾವುದು ತಗೊಳಕ್ ಹೋಗ್ಬಿಡಿ. ತಗೊಂಡಿದ್ರೆ ನಿಮ್ಮ ದೇಹ ಇನ್ಸುಲಿನ್ಸ್ ಒಂಥರ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂತದೆ. ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ಆ ರೋಗ ಬಂದ್ರೆ ಅದು ಉಪಯೋಗನೂ ಆಗಲ್ಲ, ವರ್ಕು ಮಾಡಲ್ಲ, ಅಂತ ಪರಿಸ್ಥಿತಿ ಬರುತ್ತೆ. ಮತ್ತೆ ಪ್ರಿವೆನ್ಷನ್ ಅಂತ ಯೋಚನೆ ಬಂದ ತಕ್ಷಣವೇ ಆ ಆಲೋಚನೆ ಆ ವ್ಯಾಧಿ ಬಗ್ಗೆ ಥಿಂಕ್ ಮಾಡಕ್ಕೆ ಯೋಚನೆ ಕೊಡ್ತದೆ. ಎಲ್ಲ ನೋಡಿ, ನಾನು ಇನ್ನೊಂದು ಬುಕ್ಕು ಓದ್ತಾ ಇದ್ದೆ. ಎಲ್ಲ ರೋಗಗಳಿಗೆ ಅಲ್ಲಿ ಒಂದು ಮಾನಸಿಕ ಮಾನಸಿಕ ಆಲೋಚನೆಗಳಿದೆ, ಸಂಬಂಧಿತ ಆಲೋಚನೆಗಳು ತುಂಬಾ ಇದೆ. ಅದು ನೆಕ್ಸ್ಟ್ ಟೀಚಿಂಗ್ ಅಲ್ಲಿ ಬರುತ್ತೆ. ಬಟ್ ಹೇಳ್ತಾ ಇದ್ದೀನಿ, ಆ ರೀತಿಯಲ್ಲಿ ಯೋಚನೆ ಮಾಡೋದೇ ಬೇಕಾಗಿಲ್ಲ ಅದ್ರ ಬಗ್ಗೆ, ರೋಗ ಬಗ್ಗೆ. ಆದ್ರೆ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಂಡ್ರೆ ನೋಡಿ, ಯೂರಿನ್ ಥೆರಪಿಗೆ ಬರೋಣ. ಯೂರಿನ್ ಥೆರಪಿ ಅನ್ನೋದು ಎಂತ, ಯೂರಿನ್ ಥೆರಪಿ ಅಂತೀವಿ, ಆಕ್ಚುಲಿ ಅದು ಥೆರಪಿ ಅಂತ ನಾವು ಹೇಳ್ತೀವಲ್ಲ. ಥೆರಪಿ ಅಂದ್ರೆ ಚಿಕಿತ್ಸೆ. ಚಿಕಿತ್ಸೆಗಿಂತ ಅದು ಪ್ರಿವೆನ್ಷನ್ ಇನ್ನೂ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಯೂರಿನ್ ಅಲ್ಲಿ ಇರುವಂತದ್ದು ಅದೊಂಥರ ಹೆಲ್ತ್ ಮೇಂಟೈನ್ ಮಾಡಕ್ಕೆ ಅಲ್ವಾ, ಹೆಲ್ತ್ ಮೇಂಟೆನೆನ್ಸ್ಗೆ, ರೆಗ್ಯುಲರ್ ಮೇಂಟೆನೆನ್ಸು ಮತ್ತೆ ಇಂಥದಕ್ಕೂ ತುಂಬಾ ಉಪಯೋಗ ಯೂರಿನ್ ಥೆರಪಿ. ಯಾಕಂದ್ರೆ ಅದರಲ್ಲಿ ಎಲ್ಲ ಅದರಲ್ಲಿ ಇರುವಂತ ಎಲ್ಲ ಲವಣಗಳಿದೆ, ಪ್ರತಿಯೊಂದು ಲವಣ ಇದೆ, ಮತ್ತೆ ಅದರಲ್ಲಿ ಹಾರ್ಮೋನ್ಸ್ ಇರುತ್ತೆ, ಎಂಜೈಮ್ಸ್ ಇರುತ್ತೆ. ಸೊ ಎಲ್ಲ ಪೋಷಕಾಂಶಗಳು ಸುಮಾರು ಹೇಳ್ತಾ ಇದ್ರು. ಒಂದು ಕಡೆ ನಾನು ಓದ್ತಾ ಇರುವಾಗ 2000 ಸಬ್ಸ್ಟೆನ್ಸ್ ಇದೆ ಅಂತ ಯೂರಿನಲ್ಲಿ. ಇಷ್ಟುವರೆಗೂ ಕಂಡಿದ್ದು ಶಾಸ್ತ್ರವೇತ್ತಗಳು ರಿಸರ್ಚ್ ಮಾಡಿಕೊಂಡು ಓನ್ಲಿ 200 ವರೆಗೂ, ಆ 200ಗೆ ಅರ್ಥ ಸ್ವಲ್ಪ ಸಿಕ್ಕಿದೆ. ದೇಹದಿಂದ ಹೋಗುವಂತ ಈ ಮೂತ್ರ ಪ್ರಾಮುಖ್ಯತೆ, ಮೂತ್ರದ ವಿಶಿಷ್ಟತೆ ನೀವು ಅರ್ಥ ಮಾಡ್ಕೊಂಡ್ರೆ 2000 ಸಬ್ಸ್ಟೆನ್ಸಸ್ ಆಚೆ ಕಡೆ ಹೋಗ್ತದೆ ಅಂತ ಹೇಳ್ತಾರೆ, ಮೂತ್ರದಿಂದ ಆಚೆ ಕಡೆ ಬರುತ್ತೆ ಅಂತ. ಅದರಲ್ಲಿ ನಮ್ಗೆ ಗೊತ್ತಿರುವಂಥದ್ದು, ಸ್ವಲ್ಪ ತಿಳುವಳಿಕೆ ಬಂದಿರುವಂಥದ್ದು, ಅರ್ಥ ಮಾಡ್ಕೊಂಡು ಒಂದು 200 ಮಾತ್ರವೇ. ಇನ್ನೂ ಮಿಕ್ಕಿದ ಅರ್ಥ ಮಾಡ್ಕೋಬೇಕು, ಸಮಯ ಇನ್ನೂ ಅದ್ರ ಮೇಲೆ ಹೆಚ್ಚು ರಿಸರ್ಚ್ ನಡೀಬೇಕಾಗಿರುತ್ತದೆ ಇದೆ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿರುವಾಗ ಈ ಯೂರಿನ್ ಥೆರಪಿ ಅನ್ನೋದು ಇದು ಬೆಸ್ಟ್ ಪ್ರಿವೆನ್ಷನ್. ಇದನ್ನು ಮಾಡಿಕೊಂಡ್ರೆ ಸಾಕು, ನಿಮಗೆ ಮೇಂಟೆನೆನ್ಸ್ ಆಫ್ ಹೆಲ್ತ್ಗೆ ಎಲ್ಲದಕ್ಕೂ ಉಪಯೋಗ ಆಗತ್ತೆ ಅಲ್ವಾ. ಸೊ ಅದು ಆ ರೀತಿಯಲ್ಲಿ ಇದು ಅದ್ಭುತವಾದ ಒಂದು ಪ್ರಿವೆನ್ಷನ್ ಮೆಥಡ್ ಆಗಿ ನಮಗೆ ಕೆಲಸ ಮಾಡುತ್ತೆ ಅದನ್ನ ಅರ್ಥ ಮಾಡ್ಕೋಬಹುದು. ಕ್ಯೂರ್ ಬಗ್ಗೆ ಅಂತಂದ್ರೆ ಅದು ಇನ್ನು ಸ್ವಲ್ಪ ನಾನು
ಹೆಚ್ಚು ಇವತ್ತು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಜ್ಞಾನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಕ್ಯೂರ್ ಅನ್ನೋದು ಯಾವ ರೀತಿಯಲ್ಲಿ ಕ್ಯೂರ್ ಮಾಡ್ಕೊಳ್ಳೋಂಥ ಅವಕಾಶ ಇದೆ ಅಂತ. ಇನ್ನೂ ಪ್ರಿವೆನ್ಷನ್ ಅಲ್ಲಿ ಒಂದು ಅದ್ಭುತ ವಿಷಯ ಇದೆ. ಓಕೆ, ಅದೇನಪ್ಪಾ ಅಂತಂದ್ರೆ ಸ್ಪಿರುಲಿನಾ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ. ಸ್ಪಿರುಲಿನಾ ಅಂತ, ಈ ಸ್ಪಿರುಲಿನಾ ಅಂತದ್ದು ನೋಡಿ, ಒಂದೊಂದು ದಿವಸ ನಾವು ಚೆನ್ನಾಗಿ ಆಹಾರ ತಿಂತೀವಿ, ಒಂದೊಂದ್ಸರಿ ನಾವು ತಿನ್ನಕ್ಕಾಗಲ್ಲ. ಇಲ್ಲ, ನಾವು ತಿಂದಿರುವಂಥ ಆಹಾರದಲ್ಲಿ ಪ್ರಮಾಣ ಅಂದರೆ ಒಂಥರ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವೇನು ಮೆಜರ್ಮೆಂಟ್ ಮಾಡ್ಕೊಂಡು ತಿಂತೀವ, ಅದು ನಮ್ಗೆ ಕಷ್ಟ ಆಗುತ್ತೆ, ಅಂದರೆ ಒಂಥರ ಅರ್ಥ ಆಗಲ್ಲ ನಮಗೆ. ಅಂಥ ಪರಿಸ್ಥಿತಿ ಇರುವಾಗ ನೀವು ಏನು ಮಾಡ್ಬೋದು ಅಂತಂದರೆ, ಈಗ ನಾನು ಮನಗುಂಡ ಸ್ವಾಮಿ ಅವ್ರು ಮೀಟ್ ಮಾಡುವಾಗ ಆ, ಅದಕ್ಕೆ ಮುಂಚೆ ನನಗೆ ಗೊತ್ತಿರುವಂಥ ವಿಷಯ. ಓಕೆ, ಅಲ್ಲಿ ಅವ್ರು ಉಪಯೋಗಿಸ್ತಂಥ ಸ್ಪಿರಿಲ್ನ ಕೊಡ್ತಾರೆ ಎಲ್ಲರಿಗೂ. ಅಲ್ಲಿ ಹೋಗಿರೋಂಥ ಪ್ರತಿಯೊಬ್ಬರಿಗೂ ಸ್ಪಿರಿಲ್ನ ಕೊಡ್ತಾರೆ, ತ್ರಿಫಲಾ ಪೌಡರ್ ಕೊಡ್ತಾರೆ. ಇವೆಲ್ಲ ನಾವು ಮನೇಲಿ ಮಾಡ್ಕೋಬಹುದು ಆರಾಮಾಗಿ. ಈ ಸ್ಪಿರಿಲ್ನ ಅಂಥದ್ದು ಪ್ರಿವೆನ್ಷನ್ ತುಂಬ ಚೆನ್ನಾಗಿ ಉಪಯೋಗ ಪಡ್ತದೆ ನೋಡಿ. ಸೊ ಉಪಯೋಗ ಆಗುತ್ತೆ, ಯಾಕಂದರೆ ಸ್ಪಿರುಲಿನಾದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪೋಷಕಾಂಶ, ಎಲ್ಲ ಮಿನರಲ್ಸು ಅದರಲ್ಲಿ ಸಿಗ್ಬಿಡ್ತದೆ. ನಾವು ಉದಾಹರಣೆಗೆ ಒಳ್ಳೆ ಆಹಾರ ತಿನ್ನೋಕ್ಕಾಗಲ್ಲ, ಒಳ್ಳೆ ತರಕಾರಿಗಳು ತಿಂದಿಲ್ಲ ಅವತ್ತು, ಏನೋ ತಿರ್ತೀವಿ, ಏನೋ ಆಚೆ ಕಡೆ ಹೋಗ್ತೀವಿ, ಜಾಬ್ಗೋ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಏನು ಸಿಗ್ತದೋ ಒಂದು ಇಷ್ಟು ಅನ್ನ ಇಷ್ಟು ಸಾರು ಕೊಟ್ಟರೆ ತಿಂದ್ಬಿಟ್ಟು ಬರ್ತೀವಿ. ಅವತ್ತು ಮಿನರಲ್ ಕತೆ ಏನು? ಅವತ್ತು ಮಿನರಲ್ಸ್ ಎಲ್ಲಿ ಸಿಕ್ತು? ಸಿಕ್ಕಿಲ್ಲ. ಮತ್ತೆ ಆ ಆರೋಗ್ಯ ಏನಾಗಬೇಕು? ಕಷ್ಟ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿರುವಾಗ ಸ್ಪಿರುಲಿನಾ ಅಂಥದ್ದು ಒಂದು ಟ್ಯಾಬ್ಲೆಟ್ ಮುಖಾಂತರ ಸಿಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಬೇಕಾದರೆ ಅದು ಮಾಹಿತಿ ನಾನು ಹಂಚ್ಕೊತೀನಿ ಆಮೇಲೆ. ಅದು ಇದಕ್ಕೆ ಮುಂಚೆ ನಾನು ಟೀಚ್ ಮಾಡಿದೆ ಸ್ಪಿರುಲಿನಾ ಬಗ್ಗೆ. ಆದರೆ ಇದನ್ನು ಪ್ರಿವೆನ್ಷನ್ ಅಲ್ಲಿ ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ, 1-2 ಬೆಳಗ್ಗೆ ತಿಂದರೆ ನಮ್ಗೆ ಬೇಕಾಗಿರೋಂಥ, ದೇಹಕ್ಕೆ ಬೇಕಾಗಿರೋಂಥ ಮಿನರಲ್ಸ್ ಸಿಗತ್ತೆ. ಅದೇ ಮಿನರಲ್ಸ್ ನಿಮ್ಮ ಮೂತ್ರದಿಂದ ಆಚೆ ಕಡೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮೂತ್ರದಿಂದ ಬರುವಾಗ ಮತ್ತೆ ರೀಸೈಕ್ಲಿಂಗ್ ನೀವು ತುಂಬ ಉಪಯೋಗ ಆಗುತ್ತೆ ಅಲ್ವಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಒಂದು ಫಿಲಾಸಫರ್, ಜಪಾನೀಸ್ ಫಿಲಾಸಫರ್, ಜಪಾನಲ್ಲಿರುವಂಥ ಒಂದು ತಾತ್ವಿಕ ವೇತ್ತ, ಅವರ ಹೆಸರು ಹಕೋನೆ ಅಂತ ಅವರ ಹೆಸರು. ಟೋಕಿಯೋಲ್ಲಿದ್ದರವರು. ಅವರು ಒಂದು 15 ವರ್ಷ ಕಾಲ ಅವರು ಸ್ಪಿರುಲಿನಾನು ವ್ಯವಸಾಯ ಮಾಡ್ತಾ ಇದ್ರು. ಅವರು ಸ್ಪಿರುಲಿನಾ ಫಾರ್ಮಿಂಗ್ ಮಾಡ್ತಾ ಇದ್ರು ಆಕ್ಚುಲಿ. ಅವ್ರು ಏನು ಮಾಡಿದ್ರು ಅಂದರೆ 15 ವರ್ಷ ಕಾಲ ಬರೀ ಸ್ಪಿರುಲಿನಾ ಮೂತ್ರ ಥೆರಪಿ ಇಷ್ಟು ಮಾತ್ರವೇ ಮಾಡಿಕೊಂಡು ಜೀವನ ಮಾಡಿದ್ದಾರೆ ನೋಡಿ. ಇನ್ನೇನು ತಿಂದಿಲ್ಲ, ನೋ ಫುಡ್ ಅಟ್ ಆಲ್ ಫಾರ್ 15 ಇಯರ್ಸ್. ನಂಬ್ತೀರಾ ನೀವು? ಸೊ ಇದ್ರ ಬಗ್ಗೆ ಒಂದು ಅದ್ಭುತವಾದ ಬುಕ್ ಇದೆ, ಅದು ನಾನು ಇನ್ನೂ ರಿಸರ್ಚ್ ಮಾಡಬೇಕು, ಆಮೇಲೆ ನಿಮಗೆ ಮೋರ್ ಡೀಟೇಲ್ಸ್ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹೀಗಿರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಇದು ಒಂದು ವಿಶಿಷ್ಟವಾದ ವಿಷಯ. ಇದು ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಮೇಲೆ ಯೂರಿನ್ ಥೆರಪಿ ಪ್ರಿವೆನ್ಷನಲ್ಲಿ ಇಷ್ಟ ಆಯಿತು. ಮತ್ತೆ ಕ್ಯೂರ್ ಮಾಡೋದು ಹೇಗೆ, ಏನು ಕ್ಯೂರ್ ಮಾಡುತ್ತೆ, ಹೇಗೆ ಕ್ಯೂರ್ ಮಾಡುತ್ತೆ ಅಂತ ನಮಗೂ ಎಲ್ಲ ಸ್ವಲ್ಪ ಮಾಹಿತಿ ಇದೆ ನಮಗೆಲ್ಲರಿಗೂ. ಆದರೆ ಇನ್ನು ಸ್ವಲ್ಪ ವಿಶಿಷ್ಟವಾದ, ಸ್ವಲ್ಪ ಆಳವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇದು ನಿಮಗೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ಸಿಗತ್ತೆ ನಿಮಗೆ. ಇದು ಏನಂತಂದರೆ, ಇದು ನಾವು ಯಾವಾಗ ಮೂತ್ರವನ್ನು ನಾವು ತಗೊಂತೀವಲ್ಲ, ಮೂತ್ರವನ್ನು ತಗೊಂಡಿದ ಮೇಲೆ ಏನು ಮಾಡ್ತೀವಿ, ಸೇವನೆ ಮಾಡ್ತೀವಿ. ಸೇವನೆ ಮಾಡಿದ ಮೇಲೆ ಒಳಗಡೆ ಹೋದ್ಮೇಲೆ ಈ ಗಂಟ್ಲ ಪ್ರಾಂತ ಇದೆಯಲ್ಲ, ಇಲ್ಲಿ ಸೆನ್ಸಾರ್ಸ್ ಇರ್ತವೆ ಅಂತ ಹೇಳ್ತಾರೆ ನೋಡಿ. ಇದು ಒಂದು ಅದ್ಭುತವಾದ ವಿಷಯ. ನಾನು ಸ್ಟಡಿ ಮಾಡುವಾಗ ನನಗೂ ಬಂದಿರುವಂಥ ವಿಷಯ ಇದು. ಅಲ್ಲಿ ಈ ಗಂಟ್ಲು ಪ್ರಾಂತದಲ್ಲಿ ಸೆನ್ಸಾರ್ಸ್, ಥ್ರೋಟಲ್ಲಿ ಗಂಟ್ಲು ಪ್ರಾಂತದಲ್ಲಿ ಸೆನ್ಸಾರ್ಸ್, ಈ ಸೆನ್ಸಾರ್ಸ್ ಏನು ಮಾಡ್ತೇವೆ ಗೊತ್ತಾ? ನಾವು ಯಾವಾಗ ಮೂತ್ರ ಸೇವನೆ ಮಾಡ್ತೀವೋ ಮೂತ್ರದಲ್ಲಿರುವಂಥ ಇನ್ಫಾರ್ಮೇಷನ್ ಅನ್ನು ಅನಲೈಸ್ ಮಾಡ್ಕೊತವೆ. ಫಸ್ಟ್ ಆಫ್ ಆಲ್, ಮೂತ್ರ ಆಚೆ ಕಡೆ ಬರ್ತಾ ಇದೆ ಅಂದರೆ ಅದರಲ್ಲಿ ನಿಮ್ಮ ಎಲ್ಲ ಬಯೋಡೇಟಾ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೋಬಹುದು ಏನೇನು ಇರ್ತದೆ ಮೂತ್ರದಲ್ಲಿ, ನಮಗೆಲ್ಲ ಗೊತ್ತು. ಲವಣಗಳು ಇರ್ತದೆ, ಎಂಜೈಮ್ಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ಆಂಟಿಬಾಡೀಸ್ ಇರುತ್ತೆ, ಮತ್ತೆ ನಿಮ್ಮ ದೇಹ ಒಳಗಡೆ ನಡೀತಾ ಇರುವಂಥ ಎಲ್ಲ ಸ್ಥಿತಿ ಅದರಲ್ಲಿ ಇರ್ತದೆ ಗೊತ್ತಾ? ಇಟ್ ಕಂಟೈನ್ಸ್ ಆಲ್ ದಿ ಬಯೋಡೇಟಾ ಆಫ್ ಯುವರ್ ಬಾಡಿ. ಡು ಯು ಬಿಲೀವ್ ದಿಸ್? ಇದನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೊಳ್ಳಿ. ನಿಮ್ಮ ದೇಹದ ಪ್ರಸ್ತುತ ಸ್ಥಿತಿ ಏನಿದೆ, ಏನಿಂದ ನೀವು ಸಫರ್ ಆಗ್ತಾ ಇದ್ದೀರಾ, ಆ ಇನ್ಫಾರ್ಮೇಶನ್ ಕಂಪ್ಲೀಟ್, ಮತ್ತೆ ಅದಕ್ಕೆ ಸಂಬಂಧಿತ ಆಂಟಿಬಾಡೀಸ್. ಆಯ್ತಾ? ಇಷ್ಟೆಲ್ಲ ಮಾಹಿತಿ ಇರುವಾಗ ಅದನ್ನು ರೀಸೈಕಲ್ ಮಾಡ್ತೀವಿ ನೋಡಿ. ನಾವು ಬಾಯಿಂದ ತಗೊಂತೀವಲ್ಲ, ಬಾಯಿಂದ ಹೋಗಿದ ತಕ್ಷಣವೇ ಬಾಯಿನಲ್ಲಿರುವಂಥ ಲಾಲಾಜಲ, ಈ ಎಂಜಲೆ ಅದು ಮಿಕ್ಸ್ ಆಗಿ ಹೊರಗಡೆ ಹೋಗ್ತದಲ್ಲ, ಈ ಗಂಟಲು ಸೇರ್ತಾ ಇರುವಾಗನೇ ತಕ್ಷಣವೇ ಅಲ್ಲಿರುವಂಥ ಸೆನ್ಸರ್ಸು ಐಡೆಂಟಿಫೈ ಮಾಡಿ ಅದನ್ನು ಬ್ರೈನ್ ಕಲಿಸಿ, ಬ್ರೈನಿಂದ ಈ ವ್ಯಾಧಿಯನ್ನು ಗುಣಪಡಿಸೋಕ್ಕೆ ಏನು ಬೇಕೋ ಆ ಬ್ರೈನಿಂದ ತಕ್ಷಣವೇ ಉತ್ಪನ್ನ ಆಗಿ ಆ ಬೇಕಾಗಿರುವಂಥ ಆ ಮದ್ದು ಬ್ರೈನೇ ತಯಾರು ಮಾಡಿ ತಕ್ಷಣವೇ ಕಲಿಸ್ಕೊಡ್ತದೆ. ಆವಾಗ ನಿಮ್ಮ ವ್ಯಾಧಿ ಗುಣ ಆಗತ್ತೆ ಅಂತ ಹೇಳಕ್ಕೆ ಇದೊಂದು ರಿಸರ್ಚ್ ಮುಖಾಂತರ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಇಷ್ಟೆಲ್ಲ ಇದೆ. ಇದನ್ನು ಖಂಡಿತವಾಗಿ ಡಾಕ್ಟರ್ ರಿಯೋಚಿ ನಕೋವೋ ಎಂ ಡಿ ಡಾಕ್ಟರ್ ಇವರು ಜಪಾನಿಂದ
ಇವರು ಇದೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಅದ್ಭುತ ಯಾಕಂದ್ರೆ ಈ ಎಸ್ಪೆಷಲಿ ಅದ್ಭುತವಾದ ಮೆಡಿಸನ್ ಅಂತಂದ್ರೆ ನಾವು ಗೊತ್ತು, ಯಾವುದು ಮೂತ್ರ ಅದ್ಭುತವಾದ ಮೆಡಿಸನ್ ಆಚೆ ಕಡೆ ಕಲಿಸ್ತದೆ ಅಂತ ಗೊತ್ತು. ಆದ್ರೆ ಈ ರೀತಿಯಲ್ಲಿ ಕೆಲಸ ಆಗ್ತದೆ ಅನ್ನೋದು ಇದೊಂದು ವಿಷಯ ನಾವು ತಿಳ್ಕೊಬೇಕಾಗಿರೋಂಥ ವಿಷಯ ಅಲ್ವಾ. ಸೊ ಇದ್ರ ಮೇಲೆ ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಅವರು. ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ಮೇಯ್ನ್ ಆಗಿ ಥ್ರೋಟ್ ಅಲ್ಲಿ, ಗಂಟ್ಲಲ್ಲಿ ಸೆನ್ಸರ್ಸ್ ಇರ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ ಹೊಸ ಪಾಯಿಂಟ್ ಇದು ನಮ್ಗೆಲ್ಲರಿಗೂ. ಆಮೇಲೆ ಇದ್ರ ಮೇಲೆ ತುಂಬಾ ರಿಸರ್ಚಸ್ ಮಾಡಿದ್ದಾರೆ. ಏನಂತ ಗೊತ್ತಾ, ಈ ಇದು ಇದು ಕಂಡಿಡಕ್ಕೆ ರಿಸರ್ಚ್ ಯಾಕೆ ಮಾಡಿದಂದ್ರೆ, ಮೂತ್ರವನ್ನು ಮೂತ್ರವನ್ನು ಈ ಬಾಯಿಂದ ಕಲಿಸೋದು ಬದಲಾಗಿ ನೇರವಾಗಿ ನಮ್ಮ ಈ ಸ್ಟಮಕ್ಗೆ ಅಂದ್ರೆ ಹೊಟ್ಟೆಗೆ ಈ ಕ್ಯಾಥೆಟರ್ ಅಂತ ಒಂದು ಪರಿಕರ ಇದೆ, ಕ್ಯಾಥೆಟರ್ ಇಂದ ಅದರಿಂದ ಕಲಿಸಿದ್ದಾರೆ. ಅಂದ್ರೆ ಬೈಪಾಸ್, ಥ್ರೋಟ್ ಅನ್ನು ಬೈಪಾಸ್ ಮಾಡಿದ್ರೆ ಯಾವ ಅಂದ್ರೆ ಅಲ್ಲಿ ಎಫಿಷಿಯನ್ಸಿ ಕಾಣಿಸಿಲ್ಲ, ಗುಣ ಆಗಿಲ್ಲ, ವ್ಯಾಧಿ ಗುಣ ಆಗಿಲ್ಲ. ಇದು ಕಂಡಿಡಿದ್ದಾರೆ ನೋಡಿ. ಅಂದ್ರೆ ಅವ್ರು ಟೆಸ್ಟ್ ಮಾಡಕ್ಕೆ ಈ ಥ್ರೋಟಲ್ಲಿ ಏನಿದೆ ಅಂತ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋರಲ್ಲಿ ಇದೊಂದು ಟೆಸ್ಟ್ ಮಾಡಿದ್ದಾರೆ. ನೇರವಾಗಿ ಸ್ಟಮಕ್ಗೆ ಒಂದು ಕ್ಯಾಥೆಟರ್ ಹಾಕಿ, ಒಂದು ಪೈಪ್ ಹಾಕಿ ಹೊರಗಡೆ ಕಲಿಸಿದ್ದಾರೆ. ಬಾಯಿಂದ ಈ ಗಂಟ್ಲಿಂದ ಬೈಪಾಸ್ ಮಾಡಿ ಕಲಿಸಿದ್ದಾರೆ. ಅದು ಫಲಿತ ಸಿಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಉದಾಹರಣೆಗೆ ನಿಮಗೆ ಯಾರಾದರೂ ಯೂರಿನ್ ಬ್ಲಾಡರು, ಕಿಡ್ನೀಸು ಮತ್ತೆ ಈ ಯೂರಿನ್ ಟ್ರ್ಯಾಕ್ ಅಲ್ಲಿ ಏನಾದರೂ ಕ್ಯಾನ್ಸರ್ ಇದೆ ಅಂತ ಇಟ್ಕೊಳ್ಳಿ. ಮತ್ತೆ ಅಲ್ಲಿ ಮೂತ್ರ ಅಲ್ಲಿಂದ ಬರ್ತಾನೆ ಇರ್ತದಲ್ಲ, ಮತ್ತೆ ಆ ಕ್ಯಾನ್ಸರ್ ಕ್ಯೂರ್ ಮಾಡ್ಬೋದೈತಲ್ಲ, ಒಳಗಡೆ ಇದೆಯಲ್ಲ ಮೂತ್ರ, ಯಾಕೆ ಮಾಡಿಲ್ಲ ಅಂದ್ರೆ ಇದನ್ನೇ ಅರ್ಥ. ಯಾವಾಗ ಆಚೆ ಕಡೆ ಬರುತ್ತೋ ಆ ಯೂರಿನ್ ಅದರಲ್ಲಿ ಇನ್ಫಾರ್ಮೇಶನ್ ತಗೊಂಡ್ ಬರ್ತದೆ. ಏನಂತಂದ್ರೆ ನಿಮ್ಮ ಬಗ್ಗೆ ನೋಡಿ, ಇವರು ಅಂದ್ರೆ ಈ ವ್ಯಕ್ತಿಯಲ್ಲಿ ಇಂಥ ಯೂರಿನ್ ಬ್ಲಾಡರು, ಕಿಡ್ನಿ ಇಲ್ಲೆಲ್ಲ ಒಂದು ಕ್ಯಾನ್ಸರ್ ಸೆಲ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಆಚೆ ಕಡೆ ಬಂದ್ಮೇಲೆ ಆ ಮೂತ್ರವನ್ನು ಬಾಯಿಂದ ಕುಡಿಯುವಾಗ ಅಲ್ಲಿ ಈ ಥ್ರೋಟಲ್ಲಿ ಇರುವಂತಹ ಸೆನ್ಸರ್ಸ್ ಇದೆ ನೋಡಿ, ಆ ಸೆನ್ಸರ್ಸ್ ಆ ಇನ್ಫಾರ್ಮೇಶನ್ ಅರ್ಥ ಮಾಡಿಕೊಂಡು ತಕ್ಷಣವೇ ಬ್ರೈನ್ ಕಲಿಸುವಾಗ ಬ್ರೈನು ಅದಕ್ಕೆ ತಕ್ಕ ಮೆಡಿಸನ್ ಆಚೆ ಕಡೆ ಅಂದ್ರೆ ಒಳಗಡೆ ಕಲಿಸಿ ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತದೆ. ಅವಾಗ ಏನಾಗುತ್ತೆ ಗೊತ್ತಾ, ಅವಾಗ ಆಗೋದು ಏನಪ್ಪಾ ಅಂತಂದ್ರೆ, ಖಂಡಿತ ಅವ್ರಿಗೆ ಯೂರಿನ್ ಬ್ಲಾಡರು ಅಲ್ಲಿರುವಂತ ಕ್ಯಾನ್ಸರ್ ಸೆಲ್ಸು ಆ ನೇರವಾಗಿ ಅಲ್ಲಿ ಇರುವಂತ ಮೂತ್ರ ನಾಶ ಮಾಡಿಲ್ಲ. ಈಗ ಮೂತ್ರವನ್ನು ಮತ್ತೆ ಬಾಯಿಂದ ತಗೊಂಡುವಾಗ ಅದು ಕ್ಯೂರ್ ಆಗತ್ತೆ. ಆ ಕ್ಯಾನ್ಸರ್ ಸೆಲ್ಸ್ ಕಾರ್ಸಿನೋಜೆನಿಕ್ ಏನಿದೆಯೋ ಎಲ್ಲ ತೊಲಗಿಸ್ತದೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ನಿಮಗೆ ಒಂದು ಮಾಹಿತಿ ಇದೆ, ನಿಧಾನವಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಆಮೇಲೆ ಸೊ ಈಗ ಯೂರಿನನ್ನು ಯಾವುದೇ ರೀತಿಯಲ್ಲಿ ಗಾರ್ಗಿಲ್ ಮಾಡಿದ್ರೆ, ಓಕೆ, ಅಂದ್ರೆ ಯೂರಿನ್ ಏನ್ ಮಾಡ್ತೀವಿ ನಾವು, ಬಾಯಲ್ಲಿ ಹಾಕೊಂಡು ಸ್ವಲ್ಪ ಗಾರ್ಗಿಲ್ ಮಾಡ್ತೀವಿ, ಚೆನ್ನಾಗಿ ಗಾರ್ಗಿಲ್ ಮಾಡಿ ನುಂಗಿತ್ವಲ್ಲ, ಅದು ಅದ್ಭುತ ಫಲಿತಾನ ಕೊಡತ್ತೆ, ತೊಂದರೆ ಇಲ್ಲ, ಆಯ್ತಾ. ಆಮೇಲೆ ಈ ಗಾರ್ಗಿಲ್ ಮಾಡಿ ಯೂರಿನ್ ಅನ್ನು ನುಂಗಿದ ಮೇಲೆ ಇಲ್ಲ ಮೂತ್ರ ನುಂಗಿದ ಮೇಲೆ ಅರ್ಧ ಗಂಟೆ 3/4 ಗಂಟೆ ಯಾವುದೇ ನೀರು ತಗೊಂಡಕ್ಕೆ ಹೋಗ್ಬಿಡಿ ಅನ್ನೋದು ಒಂದು ಪ್ರಧಾನ ವಿಷಯ. ಅರ್ಥ ಆಯ್ತಾ? ಯಾಕಂದ್ರೆ ಅಲ್ಲಿ ಆ ಥರ ತಗೊಂಡಿದ್ರೆ ಅದರ ಎಫಿಷಿಯನ್ಸಿ ಕಡಿಮೆ ಆಗಿದೆ ಅಂತ ಅವರು ಈಗಾಗಲೇ ಅವ್ರು ಮಾಡಿರುವಂಥ ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ, ಆಯ್ತಾ. ಸೊ ಅಂದ್ರೆ ನಾವು ಮೂತ್ರ ಕುಡಿತೀವಿ, ಈಗ ಕುಡಿದ ಮೇಲೆ ಒಂದು 40 ನಿಮಿಷ ಗ್ಯಾಪ್ ಕೊಟ್ಟು ನೀರು ಕುಡಿ ಅಂತ ಅವ್ರು ಹೇಳೋದು, ಆಯ್ತಾ. ಯಾಕಂದ್ರೆ ಈ ಗಂಟ್ಲಿಂದ ಒಳಗಡೆ ಹೋಗುವಾಗ ಯಾವುದೇ ರೀತಿಯಲ್ಲಿ ಆ ಮೂತ್ರನು ಡೈಲ್ಯೂಟ್ ಮಾಡಿ ಕಲಿಸಬಾರದು ಅಂತ ಅವ್ರು ಹೇಳೋದು, ನೆನ್ಪಿಟ್ಕೊಳ್ಳಿ, ಓಕೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಅವರು ರಿಸರ್ಚ್ ಮಾಡುವಾಗ ಏನಾಯ್ತು ಅಂದ್ರೆ, ಆ ಡಾಕ್ಟರ್ ಈಗಾಗಲೇ ಹೇಳ್ತಿಲ್ಲ ಹೆಸರು, ಆ ಡಾಕ್ಟರು ರಿಸರ್ಚ್ ಮಾಡುವಾಗ ಅವ್ರು ಇನ್ನೂ ತಿಳ್ಕೊಂಡಿರೋ ವಿಷಯಗಳು ತುಂಬಾ ಇದೆ. ಇಂಟರ್ಫೆರಾನ್ ಅಂತ ಒಂದು ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್, ಒಂದು ಪದಾರ್ಥ ಇದೆ ಯೂರಿನಲ್ಲಿ, ಅರ್ಥ ಆಯ್ತಾ. ಸೊ ಅದು ನಮ್ಮ ಒಳಗಡೆ ಇರುವಂಥ ಪರಿಸ್ಥಿತಿಯನ್ನು ಎಲ್ಲಾನು ಅಂದ್ರೆ ನಮ್ಮ ದೇಹ ಒಳಗಡೆ ಎಲ್ಲ ಪರಿಸ್ಥಿತಿಯನ್ನು ಮೂತ್ರದಿಂದ ತಗೊಂಡು ಬರುವಂಥದ್ದು ಈ ಒಂದು ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮೂತ್ರದಿಂದ ಆಚೆ ಕಡೆ ಬಂದ್ರೆ ಬಯೋಡೇಟಾ ಇರುತ್ತೆ ಅಂತ ಹೇಳಿದಲ್ಲ, ಇದರಿಂದನೇ ಯಾವುದು ಇಂಟರ್ಫೆರಾನ್ ಅಂತ ಒಂದು ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ, ಪದಾರ್ಥ ಅಂತ ಹೇಳ್ತಾರೆ. ಇದರಲ್ಲೇ ನಮ್ಮ ದೇಹದ ಬಗ್ಗೆ ಮಾಹಿತಿ ಸಿಗತ್ತೆ. ಆ ರೀತಿಯಲ್ಲಿ ಮತ್ತೆ ಆ ಮೂತ್ರವನ್ನು ವಾಪಸ್ ತಗೊಂಡವಾಗ ಅವಾಗ ಥ್ರೋಟಲ್ಲಿ ಸೆನ್ಸರ್ಸ್ ಅದನ್ನು ಡಿಟೆಕ್ಟ್ ಮಾಡಿ ಆ ದೇಹಕ್ಕೆ ಅಂದ್ರೆ ಬ್ರೈನ್ ಕಲಿಸಿ ಆ ರೀತಿಯಲ್ಲಿ ಮದ್ದು ತಯಾರಾಗಿ ಬರುತ್ತೆ. ಇದನ್ನು ಒಂದು ನೆನಪಿಟ್ಕೊಳ್ಳಿ, ಆಯ್ತಾ. ಸೊ ಇದೊಂದು ವಿಷಯ, ಇದೊಂದು ಮಾಹಿತಿ, ಇಂಪಾರ್ಟೆಂಟ್ ಮಾಹಿತಿ. ಸೊ ಇದು ಈ ರೀತಿಯಲ್ಲಿ ಡಾಕ್ಟರ್ ರಿಯೋಚಿ ನಕೋ ಅನ್ನೋಂಥವ್ರು ಇದೆಲ್ಲ ವಿಷಯಗಳು ನಮಗೆ ತಿಳಿಸಿದ್ದಾರೆ, ಆಯ್ತಾ. ಸೊ ಈ ಸೆನ್ಸಾರ್ ಸೆಲ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಅವ್ರು ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ಪದಾರ್ಥ ಇದೆ, ಪ್ರೊಪೋಲಿಸ್ ಅಂತ ಒಂದು ಪದಾರ್ಥ. ಇದು ಬಹುಶಃ ಇದು ಜೀನ್ ತುಪ್ಪ ಅದು ಇದೆಯಲ್ಲ, ಹಾನಿಕೊಂಬ ಅಂತ ಹೇಳ್ತೀವಿ, ಅದರಿಂದ ತಯಾರಾಗತ್ತೆ ಅಂತ ಈ ಪದಾರ್ಥ ಪ್ರೊಪೋಲಿಸ್ ಅಂತ
ನಿಮ್ ಮೇ ಬಿ ಸಿಗ್ಬೋದು ಇದು. ಇದನ್ನು ಏನಂತ ಹೇಳಿದಾರೆ ಅಂದ್ರೆ ಅವರು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಟ್ಯೂಮರಲ್ ಅಂತ ಹೇಳಿದ್ದಾರೆ. ಆಂಟಿ ಟ್ಯೂಮರ್ ಆಂಟಿ ಬ್ಯಾಕ್ಟೀರಿಯಾ. ಇದನ್ನು ಯೂರಿನ್ಗೆ ಮಿಕ್ಸ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಅದ್ಭುತ ರೀತಿಯಲ್ಲಿ ಕ್ಯಾನ್ಸರು, ಹೆಪಟೈಟಿಸು, ಇನ್ನು ಅನೇಕ ವ್ಯಾಧಿಗಳ ಬಗ್ಗೆ ಕೆಲಸ ಮಾಡತ್ತಂತ ಇವರು ಡಾಕ್ಟರ್ ರಿಯೋಚಿ ನಕೋ ಅಂತವರು ತಿಳಿಸಿದ್ದಾರೆ. ಇದನ್ನ ನೆನಪಿಟ್ಕೊಳ್ಳಿ, ಆಯ್ತಾ. ಇನ್ನು ಫೈನಲ್ ಆಗಿ ಒಂದು ಡಾಕ್ಟರ್ ಎಸ್ ಎಸ್ ಸರಸ್ವತಿ ಅಂತ ಒಬ್ರು ಅದ್ಭುತವಾದ ಒಂದು ಬುಕ್ ಬರೆದಿದ್ದಾರೆ, ಅಮರೋಲಿ ಅಂತ. ಈ ಬುಕ್ ಸಿಗ್ತಾ ಇಲ್ಲ ಆಕ್ಚುಲಿ. ಸೊ ಇದು ಅಮರೋಲಿ ಈ ಯೋಗಿಕ್ ವೇ ಅಂತ ಒಂದು ಬುಕ್ ಬರೆದಿರೋದು. ಅದು ಸಿಗ್ತಾ ಇಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಆ ಬುಕ್. ಅದರಲ್ಲಿ ಅನೇಕ ವಿಷಯಗಳು ಅವ್ರು ತಿಳಿಸ್ತಾ ಏನ್ ಹೇಳಿದೆ ಅಂದ್ರೆ, ಈ ವಜ್ರೋಲಿ ಅಂತ ಒಂದು ಕ್ರಿಯೆ ಮಾಡ್ತಾರೆ. ವಜ್ರೋಲಿ ಅಂತ ಕ್ರಿಯೆ, ಇದು ಅದ್ಭುತವಾದ ಕ್ರಿಯೆ. ಒಂದು ಶಾಶ್ವತವಾದ ದೃಢವಾದ ಬಾಡಿ ಶರೀರಕ್ಕೆ ಇದೆಲ್ಲ ಸಾಧಿಸಕ್ಕೆ ಈ ಕ್ರಿಯೆ ಮಾಡ್ತಾರೆ. ಈ ಕ್ರಿಯೆ ಮಾಡೋಂಥವ್ರು ಈ ಯೂರಿನ್ ಥೆರಪಿಯನ್ನು ಸೇರಿಸ್ಕೊಂಡು ಮಾಡಿದ್ರೆ ನಿಜವಾಗಿ ಅದ್ಭುತ ಫಲಿತ ಅಂತ ಹೇಳಿದ್ದಾರೆ ಅವರು, ಆಯ್ತಾ. ಅವರು ಹೇಳ್ತಾರೆ 1943 ಇಂದ 1978 ವರೆಗೂ ನಾನು ನಿತ್ಯವಾಗಿ ಅಮರೋಲಿಯನ್ನು ಎಲ್ಲರಿಗೂ ಹೇಳಿದ್ದೀನಿ, ನಾನು ಪಾಲನೆ ಮಾಡಿದ್ದೀನಿ, ಯಾರಿಂದನೂ ಒಂದು ಬ್ಯಾಡ್ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದರು ಅವರು, ಆಯ್ತಾ. ಸೊ ಅವ್ರ ಹತ್ರ ಒಬ್ರು ಬರ್ತಾರಂತ ವ್ಯಕ್ತಿ ಬಂದು ಅವ್ರು ಏನೋ ಸಮಸ್ಯೆಗಳು ಹೇಳಿ ಏನ್ ಮಾಡ್ಬೇಕಂತ ಅವರು ಅಮರೋಲಿ ಸಜೆಸ್ಟ್ ಮಾಡ್ತಾರೆ. 2 ತಿಂಗಳಲ್ಲಿ ಮತ್ತೆ ಅವ್ರು ವಾಪಸ್ ಬಂದು ನನ್ನ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಯ್ತು ಅಂತ ಹೇಳಿದ್ರಂತ. ನೋಡಿ ಎಷ್ಟು ಮಹತ್ವವಾದ ವಿಷಯ ಇದು, ಆಯ್ತಾ. ಸೊ ಅದಕ್ಕೆ ಏನ್ ಹೇಳ್ತಾ ಇದೀವಿ, ಇವತ್ತಿನ ಹೊಸ ವಿಷಯಗಳು ಏನೇನು ಇಲ್ಲಿ ಕಲ್ಸ್ಕೊಂಡಿರ್ತೀರೋ ಎಲ್ಲ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು, ಆಯ್ತಾ. ಅಮರೋಲಿ ತಗೊಂಡಿದೀವಿ, ತಕ್ಷಣವೇ ಮೂತ್ರ ತಗೊಂಡಿದ್ವಿ, ತಕ್ಷಣ ನೀರು ತಗೊಂಡಿದ್ವಿ, ಅದು ಆಗೋದಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಮೂತ್ರ ತಗೊಂಡಿದ ಮೇಲೆ 30-40 ನಿಮಿಷ ಬಿಟ್ಬಿಟ್ಟು ಆಮೇಲೆ ಉಗುರು ಬೆಚ್ಚ ನೀರು ಕುಡಿಯೋಕ್ಕೆ ಅವಕಾಶ ಇದೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇವ್ರು ಹೇಳ್ತಾ ಹೋಗ್ತಾರೆ, ಅಮರೋಲಿ ಅನ್ನೋದು ಯಾವುದೇ ರೀತಿಯಲ್ಲಿ ನಾವು ಉಪಯೋಗಿಸ್ತಾರಂತ ಈ ಅಲೋಪತಿ ಮದ್ದುಗಳಿಗಿಂತ, ಅಲೋಪತಿ ಡ್ರಗ್ಸ್ಗಿಂತ ಏನು ಯಾವುದೇ ರೀತಿಯಲ್ಲಿ ನೀಚವಾಗಿಲ್ಲ ಅಂತ ಹೇಳ್ತಾರೆ. ಅಲೋಪತಿ ಡ್ರಗ್ಸ್ ಆಗಲಿ, ಸಿಂಥೆಟಿಕ್ ಹಾರ್ಮೋನ್ಸ್ ಆಗಲಿ, ಇಂಥ ಕೆಮಿಕಲ್ ಡ್ರಗ್ಸ್ ಎಷ್ಟಿದೆಯೋ ಅದಕ್ಕಿಂತ ಉತ್ತಮನೇ ಅಲ್ಲ, ಅದಕ್ಕಿಂತ ಟೇಸ್ಟಲ್ಲಿ ಉತ್ತಮನೇ ಅಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಇನ್ನೊಂದು ಕೋಕಾ ಕೋಲಾ, 7 ಅಪ್ ಇದೆಲ್ಲ ಕುಡಿತಾ ಇರ್ತಾರೆ, ಅದಕ್ಕಿಂತ ಏನು ನೀಚೆ ಇದು, ಏನು ಕಡಿಮೆ ಇದು ನೋಡ್ತಾ ಹೋದ್ರೆ, ಅಲ್ವಾ. ಇನ್ನು ಅನೇಕ ಆಲ್ಕಹಾಲ್ ಕುಡಿತಾರೆ, ಇದು ಇದು ಸಿಗರೆಟ್ಟು ಇವೆಲ್ಲ ತಗೊಂತಾ ಇರ್ತಾರೆ. ಇವೆಲ್ಲ ಇದಕ್ಕಿಂತ ಏನು ಯಾವುದೇ ರೀತಿಯಲ್ಲಿ ವಿಷಯ ಅಂತ ಏನಿಲ್ಲ, ಯಾವುದೇ ರೀತಿಯಲ್ಲಿ ಅದಕ್ಕಿಂತ ಕಡಿಮೆ ಇಲ್ಲ, ಅದಕ್ಕಿಂತ ಉತ್ತಮವಾದ ವಿಷಯ ಅಂದ್ರೆ ಆ ರೀತಿಯಲ್ಲಿ ನಾವು ನೋಡಿದ್ರೆ ಟೇಸ್ಟಲ್ಲಿ ಆಗಲಿ ಇವೆಲ್ಲ ನೋಡ್ತಾ ಇರ್ತೀವಿ. ಅನೇಕ ಅನೇಕ ವಸ್ತುಗಳು, ಅನೇಕ ವಿಷಯಗಳು, ಅನೇಕ ಅಭ್ಯಾಸಗಳು ನಾವು ಮಾಡ್ಕೊಂಡಿದ್ವಿ, ಅದಕ್ಕಿಂತ ಯಾವುದಕ್ಕಿಂತನೂ ಇದು ಕೆಟ್ಟದಂತ ಇಲ್ಲ, ಎಲ್ಲದಕ್ಕಿಂತ ಉತ್ತಮವಾದ ಒಂದು ಏನಂದ್ರೆ ಇದು ಹೊಸದಂತ ಹೇಳ್ಬಿಟ್ಟು ಇದು ನಾವು ಯಾವಾಗ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ದೂರ ಇರ್ತೀವಿ. ಆದ್ರೆ ನೀವು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಮೊದಲನೇ ದಿವಸ ನಿಮ್ಮ ನಾಲಿಗೆ ಕೆಳಗಡೆ ಒಂದು 5 ಡ್ರಾಪ್ ಹಾಕೊಳ್ಳಿ, 2ನೇ ದಿವಸ 10 ಡ್ರಾಪ್ ಹಾಕೊಳ್ಳಿ, 3ನೇ ದಿವಸ 20 ಡ್ರಾಪ್ ಹಾಕೊಳ್ಳಿ. ಹೋಗ್ತಾ ಹೋಗ್ತಾ 5 ml 10 ml ಆ ಥರ ಕುಡಿತಾ ಹೋಗಿ. ಓಕೆ, ನೀರು ಸೇರ್ಸಕ್ ಹೋಗ್ಬೇಡಿ. ಓಕೆ, ನೀರು ಸೇರಿಸಿ ಕುಡಿಯೋದಂತ ಏನು ಬೇಕಾಗಿಲ್ಲ ಅಂತ ಹೇಳ್ಬೋದು, ಆಯ್ತಾ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ನಮ್ಗೆ ಗೊತ್ತಿಲ್ಲ ಅಂತದೆ ಈಗಾಗಲೇ ಹೇಳಿದೆ, ಮೂತ್ರದಲ್ಲಿ ಅಡಗಿರುವಂತ ಅಂಶಗಳು ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಲಾಭಗಳಿದೆ, ಎಷ್ಟೋ ಲಾಭಗಳು ಇನ್ನೂ ಸಂಶೋಧನೆ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಏನಂತಂದ್ರೆ ಎಷ್ಟೋ ಜನ ಈ ಇರೋ ಅದೇ ಪ್ಯಾಥಾಲಜಿಸ್ಟ್ ಹೋಗ್ತಾರೆ, ಪ್ಯಾಥಾಲಜಿಸ್ಟ್ ಅಂತ ಒಂದು ಲ್ಯಾಬ್ಗೆ ಹೋಗ್ತಾರೆ. ಯಾವುದಕ್ಕೆ? ಯೂರಿನ್ ಥೆರಪಿ, ಯೂರಿನ್ ಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಯೂರಿನ್ ಅನಾಲಿಸಿಸ್ಗೆ, ಅಲ್ವಾ. ಸೊ ಎಲ್ಲರೂ ಹೋಗ್ತಾ ಇರ್ತಾರೆ, ಯೂರಿನ್ ಟೆಸ್ಟ್ ಮಾಡ್ಕೋಣ, ಅದರಲ್ಲಿ ಏನು ವ್ಯಾಧಿ ಅಂತ ನೋಡೋಣ ಅಂತ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ಗೆ ಹೋಗ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರಲಿ, ಇದು ನೆನ್ಪಿಟ್ಕೊಳ್ಳಿ, ಅಷ್ಟು ಜನ ಹೋಗ್ತಾರಲ್ಲ ಅಲ್ಲಿ ಯೂರಿನ್ ಥೆರಪಿ, ಯೂರಿನ್ ಕೊಟ್ಟು ಟೆಸ್ಟ್ ಮಾಡಿ ಅಂತ. ಆ ಯೂರಿನ್ ಟೆಸ್ಟ್ ಮಾಡೋದಕ್ಕಿಂತ ನಿಜವಾಗಿ ಅವ್ರು ಏನ್ ಮಾಡ್ಬೇಕು ಗೊತ್ತಾ, ಆ ಯೂರಿನ್ ನೀವು ಕುಡಿಯಪ್ಪ ಸಾಕಂತಂದ್ರೆ ಸಾಕು. ಅದರಲ್ಲಿ ಏನಿದೆ ಅಂತ ನೋಡೋದು, ಅಷ್ಟು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಟೆಸ್ಟ್ ಮಾಡಿ ಅದೆಲ್ಲ ತಿಳ್ಕೊಳೋದು ಬೇಕಾಗಿಲ್ಲ. ಮಾಡ್ಬೇಕಾದ್ರೂ ಒಂದೇ ಸಿಂಪಲ್ ಥಿಂಗ್, ಯಾರ್ಯಾರು ಯೂರಿನ್ ಟೆಸ್ಟ್ಗೆ ಹೋಗ್ತಾರೆ, ಯೂರಿನ್ ಅನಾಲಿಸಿಸ್ಗೆ ಹೋಗ್ತಾರೋ ಅದೇ ಯೂರಿನ್ ಅನ್ನು ಅವ್ರು ಕುಡಿದ್ರೆ ಅವ್ರ ವ್ಯಾಧಿ ಹೋಯಿತು, ಟೆಸ್ಟ್ ಮಾಡೋದೇ ಬೇಕಾಗಿಲ್ಲ. ಗೊತ್ತಾ ಈ ವಿಷಯ? ಯಾಕಂದ್ರೆ ಯೂರಿನ್ ಅಲ್ಲಿ ಎಲ್ಲ ಇದೆ ಅಂತ ಹೇಳಿದ್ವಲ್ಲ, ಪ್ರತಿಯೊಂದು ನಿಮ್ಮ ದೇಹದ ಸಂಬಂಧಿತ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಇದೆ, ಏನು ವರಿ ಮಾಡೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಆದ್ರೆ ಈ ಹೇಳ್ಬೇಕಂದ್ರೆ ಪಾಶ್ಚಾತ್ಯ ದೇಶಗಳು, ವೆಸ್ಟರ್ನ್ ವರ್ಲ್ಡ್ ಈ ಯೂರಿನ್ ಅನ್ನು ಒಂಥರ ನೆಗೆಟಿವ್ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ಡ್ರಗ್ ಕಂಪನೀಸ್ಗೆ ಇದರಿಂದ ಲಾಭ ಇಲ್ಲ. ಅರ್ಥ ಆಯ್ತಾ? ಲಾಭ ನಮ್ಗಿದೆ, ಡ್ರಗ್ ಕಂಪನೀಸ್ಗೆ ಲಾಭ ಇಲ್ಲ. ಅವಾಗ ಯಾವುದೇ ರೀತಿಯಲ್ಲಿ ಅವ್ರು ಪ್ರಚಾರ ಮಾಡೋದಿಲ್ಲ, ನಿಮಗೆ ಆ ಲಾಭ ಸಿಗೋದಿಲ್ಲ. ಅದಕ್ಕೆ ಇಂಥ ಟೆಸ್ಟ್ಗಳು, ಯೂರಿನ್ ಅನಾಲಿಸಿಸ್ ಮಾಡ್ಕೊಂಡು ಬದಲು ಅದೇ ಯೂರಿನ್ ಕುಡಿದ್ರೆ ಸಾಕಂತ ಹೇಳೋಂಥವ್ರು ಯಾರಿಲ್ಲ. ಅದು ನಾವು ನಮ್ಮ ವೇದಿಕೆಯಿಂದ ಪ್ರತ್ಯೇಕವಾಗಿ ಅನೇಕ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಹೋಗಿದ್ವಿ. ಧ್ಯಾನ ಪ್ರಚಾರ ಎಷ್ಟು ವಿಸ್ತೃತವಾಗಿ ಮಾಡಿದೀವೋ
ಎಂದು ಅದ್ಭುತವಾಗಿ ವಿಸ್ತೃತವಾಗಿ ವಿಸ್ತಾರವಾಗಿ ಮಾಡಿದೆವು, ಅದೇ ವಿಸ್ತೃತವಾಗಿ ನಾವು ಈ ಯೂರಿನ್ ಥೆರಪಿಯನ್ನು ಮಾಡ್ಕೊಂಡು ಬಂದಿದ್ವಿ. ಈ ಶಿವಂಬು ಚಿಕಿತ್ಸೆಯನ್ನು ಮಾಡ್ಕೊಂಡು ಬಂದಿದ್ವಿ ಸ್ನೇಹಿತರೆ. ಅರ್ಥ ಮಾಡಿಕೊಂಡು, ಸೊ ಇಂಥ ಹಣಕಾಸು ಯಾವುದೇ ಖರ್ಚಿಲ್ಲದೆ ಇಂಥ ಥೆರಪಿಯನ್ನು ಶಿವಂಬು ಥೆರಪಿಯನ್ನು ಪ್ರಿವೆನ್ಷನ್ಗಾಗಲಿ ಮತ್ತೆ ಕ್ಯೂರಿಂಗ್ ಆಗಲಿ, ಅಂದರೆ ಒಂದು ತಡೆಗಟ್ಟಕ್ಕಾಗಲಿ, ಮತ್ತೆ ಅದನ್ನು ನಮ್ಮ ವ್ಯಾಧಿಯನ್ನು ಮೂಲಭೂತದಿಂದ ತೆಗಿಯೋಕ್ಕಾಗಲಿ, ತೊಲಗಿಸ್ಕೋಗ್ಲಿ, ಇಂಥ ಅದ್ಭುತವಾದ ಚಿಕಿತ್ಸೆಯನ್ನು ನಾವು ಉಪಯೋಗಿಸ್ಕೋಬೇಕಂತ ಹೇಳ್ತಾ ಇವತ್ತಿನ ಈ ಯೂರಿನ್ ಥೆರಪಿ ಬಗ್ಗೆ ಇಷ್ಟು ಮಹತ್ವವಾದ ವಿಷಯಗಳು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಥ್ಯಾಂಕ್ ಯು.